ಮೆಟ್ರೋ ಬೆಲೆ ಏರಿಕೆ ಖಂಡಿಸಿ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಸೊ ಹೀಗಾಗಿ ಹೋರಾಟಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮೆಟ್ರೋ ದರ ಇಳಿಕೆ ಮಾಡುವಂತೆ ಸಂಘಟನೆಗಳು ಹೋರಾಟವನ್ನು ಹಮ್ಮಿಕೊಳ್ಳಲಿದೆ. ಬೆಂಗಳೂರು ಉಳಿಸಿ ಸಮಿತಿ ಮತ್ತು ಮೆಟ್ರೋ ಪ್ರಯಾಣಿಕರ ಸಂಘಟನೆ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿತು. ನಮ್ಮ ತೆರಿಗೆ ಹಣದಿಂದ ನೀವು ಮೆಟ್ರೋವನ್ನು ಕಟ್ಟಿಬಿಟ್ಟು ಈಗ ಅದನ್ನ ಖಾಸಗೀಕರಣ ಮಾಡಲು ಹೊರಟಿದ್ದೀರಿ. ಬೆಂಗಳೂರು ಮೆಟ್ರೋ ಇತರೆ ನಗರಗಳಿಗಿಂತ ಭಾರಿ ದುಬಾರಿಯಾಗಿದೆ. ಬೇರೆ ನಗರಗಳಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ಮೆಟ್ರೋ ಸಿಕ್ಕಾಪಟ್ಟೆ ರೇಟ್ನಲ್ಲಿ ಜಾಸ್ತಿ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಾಲದ ಹೊರೆಯನ್ನ ಜನರ ಮೇಲೆ ಹಾಕ್ತಾ ಇದೆ. ಸರ್ಕಾರ ಮಾಡುವ ಖರ್ಚನ್ನ ಸಾರ್ವಜನಿಕರ ಮೇಲೆ ಹೇರಲಾಗ್ತಿದೆ. ದರ ಏರಿಸಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಾಟಕ ಮಾಡ್ತಾ ಇವೆ. ಭಾನುವಾರ ಬೃಹತ್ ಸಮಾವೇಶ ಮಾಡೋದಕ್ಕೆ ತೀರ್ಮಾನಿಸಿದ್ದೀವಿ. ವಿದ್ಯಾರ್ಥಿಗಳು ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದೀವಿ. ಮೆಟ್ರೋ ದರ ಇಳಿಕೆ ಮಾಡುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆಯ ಕಾರ್ಯದರ್ಶಿ ರಾಜೇಶ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮೆಟ್ರೋ ದರ ಏರಿಕೆ ಅಕ್ಷರಶಃ ಒಂದು ರೀತಿಗೆ ಬರೆ ಎಳೆದಂತಾಗಿರುವಂಥದ್ದು. ಬೆಂಗಳೂರಿಗರ ಜೀವನಾಡಿ ಅಂತ ಕರೆಸ್ಕೊಳ್ತಾ ಇರ್ತಕ್ಕಂಥ ನಮ್ಮ ಮೆಟ್ರೋ ದರವನ್ನೇ ಏರಿಸಿ, ಅದು ಏನು ರೀಸನಬಲ್ ರೇಟು ಅಲ್ಲ, ರೀಸನಬಲ್ ಪ್ರೈಸು ಅಲ್ಲ, ಏಕಾಏಕಿಯಾಗಿ 100%, 110% ರೇಟ್ ಜಾಸ್ತಿ ಆಗಿದೆ. ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಕಣ್ಣೊರೆಸುವ ತಂತ್ರ ಅನ್ನುವ ರೀತಿಯಲ್ಲಿ ನಾಟಕ ಮಾಡಿರ್ತಕ್ಕಂಥ BMRCL ರೇಟನ್ನು ಕಡಿಮೆ ಮಾಡಿದೆ. ಎಷ್ಟು ಕಡಿಮೆ ಮಾಡಿದೆ ಗೊತ್ತಾ? ಇವರು 100% ರೇಟನ್ನು ಜಾಸ್ತಿ ಮಾಡಿಬಿಟ್ಟು 20%, 30% ರೇಟನ್ನು ಕಡಿಮೆ ಮಾಡಿದ್ದಾರೆ. ಉದಾಹರಣೆಗೆ 60 ರೂಪಾಯಿ ಇರ್ತಕ್ಕಂಥ ಟಿಕೆಟ್, ಅಂದರೆ ಈ ಹಿಂದೆ 28 ರೂಪಾಯಿ ಇತ್ತು ಟಿಕೆಟ್ ದರ, ಅದನ್ನು 60 ರೂಪಾಯಿಗೆ ಏರಿಕೆ ಮಾಡಿದ್ರು. ಆಮೇಲೆ ಮೊನ್ನೆ ಒಂದು 2-3 ದಿನಗಳ ಹಿಂದೆ ನಾಟಕ ಮಾಡಿದಂಥ BMRCL 60 ರೂಪಾಯಿ ದರವನ್ನು 50 ರೂಪಾಯಿಗೆ ಇಳಿಕೆ ಮಾಡಿದ್ರು. ಅದೇನು ಭಾರಿ ಇವರು ದೊಡ್ಡ ಮನಸ್ಸು ಮಾಡಿಬಿಟ್ರ? ಹಾಗಾದ್ರೆ ದೊಡ್ಡ ಮನಸ್ಸು ಮಾಡಿ ದರವನ್ನು ಇಳಿಕೆ ಮಾಡಿಬಿಟ್ರ? ಆ ಲೆಕ್ಕ ಏನೇನಕ್ಕೂ ಆಗೋದಿಲ್ಲ. 28 ರೂಪಾಯಿ ಇದ್ದಂಥ ಟಿಕೆಟ್ ದರ 60 ರೂಪಾಯಿ ಮಾಡಿ ಅದರಲ್ಲಿ 10 ರೂಪಾಯಿ ಕಡಿಮೆ ಮಾಡ್ತೀರಿ ಅನ್ನೋದಾದ್ರೆ 50 ರೂಪಾಯಿ, ಅಂದರೆ ಡಬಲ್ ಆಯಿತು. 100% ಇದೆ ಹಾಗಾದ್ರೆ ಏರಿಕೆ. ಮತ್ತೊಂದು ಕಡೆ 60 ರೂಪಾಯಿ ಇದ್ದಂಥ ಮ್ಯಾಕ್ಸಿಮಮ್ ರೇಟು ನೀವು 90 ರೂಪಾಯಿ ಮಾಡಿಟ್ಟಿದ್ದೀರಿ. ಮ್ಯಾಕ್ಸಿಮಮ್ ಇದ್ದಂಥದ್ದೇ 60 ರೂಪಾಯಿ, ಅದನ್ನು 90 ರೂಪಾಯಿ ಮಾಡಿಟ್ಟಿದ್ದೀರಿ. ಅದರಲ್ಲಿ ಒಂದೇ 1 ರೂಪಾಯಿ ಸಹ ಕಡಿಮೆ ಮಾಡಿಲ್ಲ ಇವರು. ಒಂದೇ 1 ರೂಪಾಯಿ ಸಹ ಕಡಿಮೆ ಆಗಿಲ್ಲ. ಇವತ್ತು ಬೆಂಗಳೂರಿನ ರಸ್ತೆಗಳು ಟ್ರಾಫಿಕ್ ಜಾಮ್ನಿಂದ ನಲುಗುತ್ತಾ ಇವೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಎಲ್ಲ ಮೆಟ್ರೋ ಬಿಟ್ಬಿಟ್ಟಿದ್ದಾರೆ. ಮೆಟ್ರೋದಲ್ಲಿ ಓಡಾಡ್ತಾ ಇರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಟ್ರಾಫಿಕ್ ಜಾಮ್ ಅನ್ನ ತಪ್ಪಿಸ್ತೀವಿ ಅಂತ ಹೇಳಿ ಸರ್ಕಾರ, ಈ ಹಿಂದಿನ ಸರ್ಕಾರ, ಮೆಟ್ರೋವನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ, ಟ್ರಾಫಿಕ್ಕೇ ಇರೋದಿಲ್ಲ ಬೆಂಗಳೂರಿನ ರಸ್ತೆಗಳಲ್ಲಿ, 5-10 ನಿಮಿಷದಲ್ಲೇ ನೀವು ತಲುಪಿಬಿಡ್ಬೋದು, ಇಲ್ಲಾಂದ್ರೆ ಟ್ರಾಫಿಕಲ್ಲಿ ಸಿಲ್ಕಾಕೊಂಡು 1-1.5 ಗಂಟೆಗಳ ಕಾಲ ನೀವೇನು ಕಷ್ಟಪಡ್ತಾ ಇದ್ದೀರಿ, ಕೇವಲ 20-25 ನಿಮಿಷಕ್ಕೆ ನೀವು ತಲುಪಬಹುದು ಆಫೀಸ್ಗಳಿಗೆ, ನಿಮ್ಮ ಸ್ಥಳಗಳಿಗೆ ಅಂತ ಹೇಳಿಬಿಟ್ಟು ನಂಬಿಸ್ಬಿಟ್ಟು ಜನರ ತೆರಿಗೆ ದುಡ್ಡಲ್ಲಿ ನಮ್ಮ ಮೆಟ್ರೋವನ್ನು ಕಟ್ಟಿಬಿಟ್ಟು ಇವತ್ತು ಈ ರೀತಿಗೆ ಜನರಿಂದ ಸುಲಿಗೆಗೆ ನಿಂತಿರ್ತಕ್ಕಂಥದ್ದು. ಸೊ ಹೀಗಾಗಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೆಟ್ರೋ ವಿರುದ್ಧ ಹೋರಾಟ ಶುರುವಾಗ್ತಾ ಇದೆ.